ಆದರೆ ಇವೆಲ್ಲದರ ನಡುವೆ ಅವರ ಪೂರ್ಣ ಪ್ರಮಾಣದ ಸಾಹಿತ್ಯ ಪ್ರಕರಣಗೊಂಡಿದ್ದು ಅನುವಾದದಲ್ಲಿ ಅಂತ ನಾವು ಹೇಳ್ಬೋದು. ಇದಿಷ್ಟೇ ಅಲ್ಲದೆ ಸಂಘಟನೆಯಲ್ಲಿ ತಮ್ಮ ಗೆಳೆಯರ ಜೊತೆ ಸೇರಿಕೊಂಡು ಗ್ರ್ಯಾಜುಯೇಷನ್ ಅಸೋಸಿಯೇಷನ್ ಅಂತಕ್ಕಂತಹ ಸಂಸ್ಥೆಯನ್ನು ಕಟ್ಟಿ ಸುಮಾರು 100 ಪುಸ್ತಕಗಳನ್ನು ಇವರು ಬಿಡುಗಡೆ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ಸಾಹಿತಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವಂತಹ ನೂತನ ಮಾಲಿಕೆಗೆ ಪ್ರೀತಿಯ ಸ್ವಾಗತ. ನಮ್ಮೆಲ್ಲರಿಗೂ ಕೂಡ ಸಾಹಿತ್ಯ ಲೋಕದಲ್ಲಿ ಒಂದು ಪ್ರಶ್ನೆ ಕಾಡುವಂಥದ್ದು, ಕನ್ನಡದ ಶೇಕ್ಸ್ಪಿಯರ್ ಯಾರು ಅಂತ. ಈ ಪ್ರಶ್ನೆಯನ್ನು ಕೇಳಿದಾಗ ಅನೇಕರು ಬೇರೆ ಬೇರೆ ರೀತಿಯಾದಂತಹ ಉತ್ತರಗಳನ್ನು ಕೊಡ್ತಾರೆ. ಕೆಲವರು ಟಿ ಪಿ ಕೈಲಾಸಂ ಅನ್ಬೋದು, ಇನ್ನು ಕೆಲವರು ಗಿರೀಶ್ ಕಾರ್ನಾಡ್ ಅನ್ಬೋದು, ಇನ್ನೂ ಕೆಲವರು ನಾ ರತ್ನ ಅನ್ಬೋದು, ಬೇರೆ ಬೇರೆ ಹೆಸರುಗಳನ್ನ ಹೇಳ್ಬೋದು. ಆದರೆ ಸ್ಪರ್ಧಾತ್ಮಕ ಯುಗದಲ್ಲಿ ಅವ್ರು ಯಾರು ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ. ನೋವೇ, ಚಾನ್ಸೇ ಇಲ್ಲ, ಅವಕಾಶವೇ ಇಲ್ಲ. ಅವರೇ ನಮ್ಮ ML ಶ್ರೀಕಂಠೇಶ ಗೌಡ. ಹೌದು ಸ್ನೇಹಿತರೆ, ಸಾಹಿತ್ಯ ಕ್ಷೇತ್ರದಲ್ಲಿ, ರಂಗಭೂಮಿ ಕ್ಷೇತ್ರದಲ್ಲಿ, ನಾಟಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದಂಥವರು ML ಶ್ರೀಕಂಠೇಶ ಗೌಡ. ಇವರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿದ್ದೀವಿ. ML ಶ್ರೀಕಂಠೇಶ ಗೌಡರು ತಮ್ಮದೇ ಆದಂತಹ ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ. ಅವರು ಕೇವಲ ನಾಟಕ ಹಾಗೂ ರಂಗಭೂಮಿಗೆ ಸೀಮಿತವಾಗದೆ ಕನ್ನಡ ಸಾಹಿತ್ಯ ಲೋಕವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಂತಹ ಮಹಾನ್ ವ್ಯಕ್ತಿ ಅಂದರೆ ಅವರು ML ಶ್ರೀಕಂಠೇಶ ಗೌಡ. ನಾವು ಮಂಡ್ಯ ಜಿಲ್ಲೆಯನ್ನು ಗಮನಿಸಿದಾಗ ಸಾಹಿತ್ಯ ಲೋಕಕ್ಕೆ ಅನೇಕ ಕವಿಗಳು ಇಲ್ಲಿ ಕೊಡುಗೆಯನ್ನು ನೀಡಿದ್ದಾರೆ. ಅವರಲ್ಲಿ ಅನೇಕರ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಪರಿಚಯ ಮಾಡಿಕೊಳ್ತಾ ಹೋಗೋಣ. ಹಾಗಾಗಿ ಅವರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇವತ್ತು ನಾವು ಮಂಡ್ಯ ಜಿಲ್ಲೆಯ ಮದ್ದೂರಿನ ML ಶ್ರೀಕಂಠೇಶ ಗೌಡರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಶ್ರೀಕಂಠೇಶ ಗೌಡರು ಇವರೆಲ್ಲರ ಅಂದರೆ ಮಂಡ್ಯ ಜಿಲ್ಲೆಯ ಸಾಹಿತಿಗಳ ಸಾಲಿನಲ್ಲಿ ಮೊದಲಿಗರಾಗಿ ನಿಲ್ಲೋದನ್ನು ನಾವು ಗಮನಿಸ್ತೇವೆ. 1852ರಿಂದ 1926 ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಹೊಸ ನೀರನ್ನು ಹರಿಸಿದಂತಹ ಸಾಧನೆ ಅವ್ರದ್ದು ಅಂತಲೇ ಹೇಳ್ಬೋದು. ಯಾಕಂದರೆ
ಕನ್ನಡ ಸಾಹಿತ್ಯ ಲೋಕ ಬೆಳವಣಿಗೆ ಹೊಂದುತ್ತಾ ಹೋದಂತೆ ಹೊಸ ಹೊಸ ಬದಲಾವಣೆಗಳು ಆಗ್ತಾ ಇದೆ. ಇತ್ತೀಚೆಗೂ ಕೂಡ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹಲವಾರು ಸಣ್ಣ ಸಣ್ಣ ಕವಿಗಳು ಬೆಳೀತಾ ಇದ್ದಾರೆ, ಬದುಕ್ತಾ ಇದ್ದಾರೆ, ಸಾಹಿತ್ಯವನ್ನು ಇವತ್ತಿಗೂ ಕೂಡ ಕಟ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ದೇಶವಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿದಂತಹ ನಮ್ಮ ML ಶ್ರೀಕಂಠೇಶ ಗೌಡರಿಗೆ ಹುಟ್ಟಿನಿಂದಲೇ ಅಪ್ಪ ಮತ್ತು ಅಜ್ಜನಿಂದ ದೊರೆತಂತಹ ಬಳುವಳಿ ಅಂದರೆ ಅದು ಕನ್ನಡ ಸಾಹಿತ್ಯ. ಕನ್ನಡ ಸಾಹಿತ್ಯದ ಮೇಲಿದ್ದಂತಹ ಅಭಿಮಾನ ಅವರಿಗೆ ಹುಟ್ಟಿನಿಂದಲೇ ದೊರೆಯಿತು. ಕಾರಣ ಅವರ ಅಜ್ಜ ಮತ್ತು ಅವರ ಅಪ್ಪ ಸಾಹಿತಿಗಳಾಗಿದ್ದರು. ಹಾಗೆ ಸಾಹಿತ್ಯವನ್ನು ಓದ್ತಾ ಇದ್ದರು, ತಿಳ್ಕೊಳ್ತಾ ಇದ್ದರು, ತಿಳಿಸ್ತಾ ಇದ್ದರು. ಇಂತಹ ಮಹಾನ್ ವ್ಯಕ್ತಿ ನಮ್ಮ ಶ್ರೀಕಂಠೇಶ ಗೌಡರು. ಇವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ BA ಪದವಿಯನ್ನು ಪಡ್ಕೊಳ್ತಾರೆ. ನಂತರ ಕಾನೂನು ಪದವಿಯನ್ನು ಪಡೆದುಕೊಂಡು ಅವರು ನ್ಯಾಯಾಧೀಶರಾಗಿ ಆಯ್ಕೆ ಆಗ್ತಾರೆ. ನ್ಯಾಯಾಧೀಶರಾಗಿದ್ದರೂ ಕೂಡ ಕನ್ನಡ ಸಾಹಿತ್ಯದ ಮೇಲಿನ ಒಲವು ಎಲ್ಲೂ ಕೂಡ ಮರೆಯಾಗಲಿಲ್ಲ. ಕನ್ನಡ ಸಾಹಿತ್ಯ ಲೋಕ ಅನ್ನೋದು ಇವತ್ತಿಗೂ ಕೂಡ ಜನಮಾನಸವಾಗಿದೆ. ಅಷ್ಟೇ ಅಲ್ಲದೆ ಅವರು ಕನ್ನಡದಲ್ಲಿಯೇ ತಮ್ಮ ನ್ಯಾಯವಾದಿ ವೃತ್ತಿಯನ್ನು ಮಾಡ್ತಾ ಇದ್ರು. ಅವರು ಯಾವಾಗಲೂ ಕೂಡ ಕನ್ನಡದಲ್ಲಿಯೇ ಅವರ ಒಂದು ಮಾತುಗಾರಿಕೆಗಳನ್ನು ಕನ್ನಡದಲ್ಲಿಯೇ ಮಾಡಬೇಕು ಅಂತಕ್ಕಂತಹ ಒಂದು ಅಭಿಪ್ರಾಯ ಅವ್ರದ್ದಾಗಿತ್ತು. ಕನ್ನಡದಲ್ಲಿಯೇ ಅವರು ನ್ಯಾಯವನ್ನು ಹೇಳ್ತಾ ಇದ್ದರು. ಹೀಗೆ ಅನೇಕ ಸಾಹಿತ್ಯ ಲೋಕದ ಒಂದು ಮಾದರಿ ಜೀವಿಯಾಗಿ ಸಮಾಜದ ಸಾಹಿತ್ಯದ ಒಂದು ಕೈಗನ್ನಡಿಯಾಗಿ ನಮ್ಮ ಶ್ರೀಕಂಠೇಶ ಗೌಡರವರು ನಿಲ್ತಾರೆ. ಇವರ ಪರಿಚಯವನ್ನು ನಾವು 2 ಸಾಲಿನಲ್ಲಿ ಮುಗಿಸ್ಬಿಡ್ಬೋದಾಗಿತ್ತು. ನಾಟಕಕಾರ ಹಾಗೂ ರಂಗಭೂಮಿ ಕಲಾವಿದರು ಹಾಗೆ ನ್ಯಾಯವಾದಿಗಳು ಅಂತ ಹೇಳಿ ಮುಗಿಸ್ಬೋದಾಗಿತ್ತು. ಆದರೆ ಇವಿಷ್ಟಕ್ಕೆ ಅವರು ಸೀಮಿತವಾಗಿರಲಿಲ್ಲ. ಕನ್ನಡ ಸಾಹಿತ್ಯದ ಹಲವಾರು ಕಾದಂಬರಿಗಳು, ಕಾವ್ಯಗಳು ಇವುಗಳ ಮೇಲೆ ಅವರು ಅಪಾರವಾದ ಒಲವನ್ನು ಹೊಂದಿದ್ರು. ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅವರನ್ನು ಸೆಳೀತಾ ಇತ್ತು ಅನ್ನೋದಕ್ಕೆ ಇಂತಹ ಜೀವಂತ ಸಾಕ್ಷಿ ನಿಮ್ಮ ಮುಂದಿದೆ. ಇವರು ಇದಿಷ್ಟೇ ಅಲ್ಲದೆ ಜಾನಪದ ಸಾಹಿತ್ಯ, ಪತ್ರಿಕೋದ್ಯಮ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಅಂದರೆ ಜಾನಪದದ ಒಂದು ಮೋಡಿ ಏನಿದೆ ಆ ಮೋಡಿಗೆ ಅವರು ಒಳಗಾಗಿದ್ದರು. ಅಷ್ಟೇ ಅಲ್ಲದೆ ಪತ್ರಿಕೋದ್ಯಮದಲ್ಲಿಯೂ ಕೂಡ ತಮ್ಮ ಲೇಖನಗಳನ್ನು ಪ್ರಕಟಿಸೋದರ ಮೂಲಕ ಅವರು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ ಸಮಾಜಮುಖಿ ಕಾರ್ಯವಾಗಿ ಹಿಂದುಳಿದ ವರ್ಗಗಳನ್ನು ಮುನ್ನೆಲೆಗೆ ತರಬೇಕು, ಮುಂಚೂಣಿಗೆ ತರಬೇಕು, ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂತಹ ಹೋರಾಟ ನಮ್ಮ ML ಶ್ರೀಕಂಠೇಶ ಗೌಡರದಾಗಿತ್ತು. ವಿಶ್ವದಲ್ಲಿ ಇವತ್ತಿಗೂ ಕೂಡ ಮಾತಾಡ್ತಕ್ಕಂಥದ್ದು ಶೇಕ್ಸ್ಪಿಯರ್ನ ಆಂಗ್ಲ ಭಾಷಾ ಕಥೆಗಳು ಇವೆಲ್ಲವೂ ಕೂಡ ಪ್ರಮುಖವಾಗ್ತವೆ. ಇವುಗಳನ್ನು ಆಂಗ್ಲ ಭಾಷೆ ಗೊತ್ತಿಲ್ಲದೆ ಇದ್ದವರು ಕೂಡ ತಿಳ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಶೇಕ್ಸ್ಪಿಯರ್ನ ನಾಟಕಗಳು ಏನಿದೆ ಅವುಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿಸಿ ಆ ಅನುವಾದಿತ ನಾಟಕಗಳನ್ನು ರಂಗಭೂಮಿಯಲ್ಲಿ ಅಭಿನಯಿಸ್ತಕ್ಕಂಥದ್ದು, ಅಂದರೆ ರಂಗಭೂಮಿಯಲ್ಲಿ ಅಭಿನಯ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿ ಅಂದರೆ ನಮ್ಮ
ML ಶ್ರೀಕಂಠೇಶ ಗೌಡರು. ಇವರು ರೋಮಿಯೋ ಜೂಲಿಯೆಟ್ ಅಂತಕ್ಕಂತಹ ಕಥೆಯನ್ನು ರಾಮವರ್ಮ ಲೀಲಾವತಿಯಾಗಿ, ಇವ್ರದ್ದು ಇನ್ನೊಂದು ವಿಷಯ ಏನು ಅಂದರೆ, ಇವರು ಕೇವಲ ಕನ್ನಡಕ್ಕೇನೋ ಅನುವಾದ ಮಾಡಬೇಕು ಅಂತಕ್ಕಂತಹ ಉದ್ದೇಶ ಅಲ್ಲ, ಎಲ್ರಿಗೂ ಕೂಡ ಅರ್ಥ ಆಗಬೇಕು, ಕನ್ನಡಿಗರಿಗೆ ಈ ನಾಟಕದಲ್ಲಿ ಏನಿದೆ ಅಂತಕ್ಕಂಥದ್ದು ಅರ್ಥ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಈ ನಾಟಕ ಏನಿದೆ ಅದನ್ನು ಸಂಪೂರ್ಣವಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದು ಪ್ರಮುಖವಾಗಿ ನಾವು ಗಮನಿಸಲೇಬೇಕಾದಂತಹ ವಿಷಯ. ಯಾಕಂದರೆ ಕೆಲವರು ಮಕ್ಕಿಕಾಮಕ್ಕಿ ಮಾಡ್ತಾರೆ, ಅಂದರೆ ಕೇವಲ ಕನ್ನಡಕ್ಕೆ ನಾವು ಅನುವಾದ ಮಾಡ್ತೀವಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಏನೋ ಒಂದು ಪದವನ್ನು ಬಳಸಿ ಅನುವಾದ ಮಾಡೋಕ್ಕೆ ಹೋಗ್ತಾರೆ, ಕೊನೆಗೆ ನಗೆಪಾಟ್ಲಿಕ್ಕೆ ಗುರಿ ಆಗ್ತಾರೆ. ಅಂತಹ ಸಾಹಿತಿಯಾಗಿ ನಮ್ಮ ML ಶ್ರೀಕಂಠೇಶ ಗೌಡರು ಯಾವತ್ತಿಗೂ ಕೂಡ ಇರಲಿಲ್ಲ. ಅವರು ಕನ್ನಡಕ್ಕೆ ಅನುವಾದ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಅನುವಾದ ಮಾಡಬೇಕು ಅನ್ನುವಂಥ ಉದ್ದೇಶ ಅವರದಾಗಿತ್ತು. ಶೇಕ್ಸ್ಪಿಯರ್ನ ಮತ್ತೊಂದು ನಾಟಕ ಒಥೆಲೋ, ಈ ಒಥೆಲೋ ನಾಟಕವನ್ನು ಪ್ರತಾಪ ರುದ್ರದೇವ ಅಂತಕ್ಕಂತಹ ಹೆಸರಿನಿಂದ ಅನುವಾದವನ್ನು ಮಾಡ್ತಾರೆ. ಈ ಅನುವಾದಗಳು ಕನ್ನಡ ಸಾಹಿತ್ಯ ಲೋಕದ ಅಚ್ಚಳಿಯದ ಒಂದು ನೆನಪು, ಒಂದು ಮಾದರಿ, ಒಂದು ಸಾಹಿತ್ಯದ ಕೊಡುಗೆಯಾಗಿ ಇವತ್ತಿಗೂ ಕೂಡ ಉಳಿದುಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದಷ್ಟೇ ಅಲ್ಲದೆ ಸ್ನೇಹಿತರೆ, ಇವರ ಹೆಸರು ಕನ್ನಡದ ಶೇಕ್ಸ್ಪಿಯರ್ ಅಂತ ಯಾಕಾಯಿತು ಅನ್ನೋದಕ್ಕೆ ನಿಮಗೆ ಈ ಸಂಚಿಕೆಯನ್ನು ಕೇಳ್ತಾ ಇರುವಂತಹ ನಿಮಗೆ ಇವಾಗಲಾದರೂ ಅರ್ಥ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಕೆಲವರು ಕನ್ನಡ ಸಾಹಿತ್ಯವನ್ನು ಅರ್ಥೈಸಿಕೊಳ್ಳುವಂಥ ಸಂದರ್ಭದಲ್ಲಿ ಆ ಕನ್ನಡ ಸಾಹಿತ್ಯದ ಒಳ ಅರ್ಥ ಏನಿರುತ್ತೆ, ಅಂದರೆ ಯಾಕೆ ಒಬ್ಬ ಕವಿ ಶೇಕ್ಸ್ಪಿಯರ್ ಆದ, ಅಥವಾ ಯಾಕೆ ML ಶ್ರೀಕಂಠೇಶ ಗೌಡರವರು ಯಾಕೆ ಕನ್ನಡದ ಶೇಕ್ಸ್ಪಿಯರ್ ಆದರು ಅಂತಕ್ಕಂತಹ ಪ್ರಶ್ನೆಗೆ ಈಗ ನಿಮಗೆ ಉತ್ತರ ಸಿಕ್ಕಿರಬಹುದು ಅಂತ ನಾನು ಭಾವಿಸ್ತೀನಿ. ಈ ಅನುವಾದ ವಿಷಯವನ್ನು ನಾವು ಆಗಿನ ಕಾಲಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ML ಶ್ರೀಕಂಠೇಶ ಗೌಡರವರ ಎದೆಗಾರಿಕೆಯನ್ನು ನಾವು ಮೆಚ್ಚಬೇಕಾಗತ್ತೆ. ಯಾಕಂದರೆ ವಿಶ್ವದಲ್ಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಂತಹ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದು, ಅದರ ಮಧ್ಯೆ ಬಂದಂತಹ ಸವಾಲುಗಳನ್ನು ಎದುರಿಸಿದ್ದು, ಯಾವಾಗಲೂ ಅನುವಾದವೇ ಇಲ್ಲ ಅನ್ನುವಂತಹ ಕಾಲದಲ್ಲಿ ಅವರು ಅನುವಾದ ಮಾಡಿದ್ದನ್ನು ನಾವೆಲ್ಲ ಮೆಚ್ಚಲೇಬೇಕಾಗತ್ತೆ. ಕನ್ನಡಿಗರಿಗೆ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದಕ್ಕೆ ಇದಕ್ಕಿಂತ ಜ್ವಾಲಂತ ಉದಾಹರಣೆ ಇನ್ನೇನಾದರೂ ಬೇಕಾ? ನಾವು ಕನ್ನಡವನ್ನು ಯಾಕೆ ಮಾತನಾಡಬೇಕು, ಕನ್ನಡದಿಂದ ಏನಿದೆ, ಕನ್ನಡದಲ್ಲಿ ಏನಿದೆ, ಕನ್ನಡ ಸಾಹಿತ್ಯದಲ್ಲಿ ಏನಿದೆ ಅಂತ ತಿಳ್ಕೊಳ್ಳದೆ ನಾವು ಕೇವಲ ಯಾವುದೋ ಒಂದು ಮೂಢನಂಬಿಕೆಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋಂಥ ನಮಗನ್ಸುತ್ತೆ. ಇಂತಹ ಮಹಾನ್ ಕವಿಗಳು ಇಂತಹ ವಿಷಯಗಳ ಬಗ್ಗೆ ಕುಲಂಕುಷವಾಗಿ ಅಧ್ಯಯನ ಮಾಡಿದಾಗ, ಏನಾದರೊಂದು ವಿಷಯವನ್ನು ಹುಡುಕ್ತಾ ಹೋದಾಗ ಸಾಕಷ್ಟು ಒಳಗುಟ್ಟುಗಳು, ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂತಹ ಒಳಗುಟ್ಟುಗಳು ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಸ್ನೇಹಿತರೆ ನಾವು ಹೇಳೋದು ಕೇವಲ ಕನ್ನಡವನ್ನು ಉಳಿಸಿ ಅಂತ ಹೇಳೋದಲ್ಲ, ಕನ್ನಡ ಸಾಹಿತ್ಯವನ್ನು ಓದಬೇಕು ಅಂತ. ಕನ್ನಡ ಸಾಹಿತ್ಯವನ್ನು ಓದದೇ ಇದ್ದರೆ ಕೇವಲ ಉಳಿಸಿ ಅಂತ ಹೇಳಿ ಏನೂ ಪ್ರಯೋಜನ ಇಲ್ಲ. ಇದನ್ನು ಪ್ರತಿಯೊಬ್ಬರು ನೆನಪಿಟ್ಕೊಳ್ಳಿ.
ಇಂತಹ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಈಗಲೂ ಕೂಡ ನಮ್ಮ ML ಶ್ರೀಕಂಠೇಶ ಗೌಡ ಏನಿದ್ದಾರೆ ಅವ್ರನ್ನ ನೆನಪು ಮಾಡ್ಕೊಳ್ಳೋರು ಅಥವಾ ಅವ್ರನ್ನ ವಿಮರ್ಶೆ ಮಾಡುವವರು ಯಾವತ್ತೂ ಕೂಡ ನಮಗೆ ಸಿಗೋದಿಲ್ಲ. ಈ ಕುರಿತಂತೆ ನಾಟಕಗಾರರಾದಂತಹ ಪ್ರಸನ್ನ ಅವರು ತಮ್ಮ ಶ್ರೀ ವಿಜಯ ಅಂತಕ್ಕಂತಹ ನಾಟಕದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸ್ನೇಹಿತರೆ, ಯಾವತ್ತಿಗೂ ಕೂಡ ಕನ್ನಡ ಸಾಹಿತ್ಯ ಅನ್ನೋದೇನಿದೆ ಇದು ಅಜರಾಮರವಾಗಬೇಕು ಅಂದರೆ ಇಂತಹ ಅಪರೂಪವಾದ ಕವಿಗಳ ಬಗ್ಗೆ, ಲೇಖಕರ ಬಗ್ಗೆ, ನಾಟಕಕಾರರ ಬಗ್ಗೆ, ವಿಮರ್ಶಕರ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಕನ್ನಡ ಸಾಹಿತ್ಯ ಲೋಕವನ್ನು ನಾವು ಯಾವತ್ತೂ ಕೂಡ ಮರಿಬಾರದು. ಅಷ್ಟೇ ಅಲ್ಲದೆ ಇಂತಹ ಅಪರೂಪದ ಕವಿಗಳು, ಇಂತಹ ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿಗಳಿಗೆ ಯಾವಾಗಲೂ ಕೂಡ ಗೌರವ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಮರೆಯಾಗಿ ಹೋದಂತಹ ನಮ್ಮ ಶ್ರೀಕಂಠೇಶ ಗೌಡರನ್ನ ನಾವಾದರೂ ನೆನಪು ಮಾಡಿಕೊಳ್ಳೋಣ. ವಿಮರ್ಶಕರು ನೆನಪು ಮಾಡ್ಕೊಳ್ತಾರೋ ಇಲ್ವ ನನಗೆ ಗೊತ್ತಿಲ್ಲ, ಆದರೆ ನಾವು ನೆನಪು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸೀತಾ ಸ್ವಯಂವರ, ಬಹುಶಯಾತ್ರೆ ಅನ್ನುವಂತಹ ಸ್ವತಂತ್ರ ನಾಟಕಗಳು, ಹಾಗೆ ಭವಾನಿ ಬಾಳು ಅನ್ನುವಂತಹ ಚಾರಿತ್ರಿಕ ಕಾದಂಬರಿ ಇವುಗಳನ್ನು ಪ್ರಮುಖ ಕೃತಿಗಳನ್ನಾಗಿ ನಾವು ಗಮನಿಸ್ತೇವೆ. ಇನ್ನು ಶಾಲಾ ಮಕ್ಕಳಿಗಾಗಿ ಶಾರದಾ ಭೂಗೋಳ ಅಂತಕ್ಕಂತಹ ಪುಸ್ತಕಗಳು, ಹಾಗೆ ಕೃಷಿಕರಿಗಾಗಿ ವ್ಯವಸಾಯದಲ್ಲಿ ದಕ್ಷಿಣ ಭಾರತದ ಕೃಷಿ ಪದ್ಧತಿ ಅನ್ನುವಂತಹ ಕೃತಿಯನ್ನು ಇವರು ರಚನೆ ಮಾಡಿದ್ದಾರೆ. ಆದರೆ ಇವೆಲ್ಲದರ ನಡುವೆ ಅವರ ಪೂರ್ಣ ಪ್ರಮಾಣದ ಸಾಹಿತ್ಯ ಪ್ರಕರಣಗೊಂಡಿದ್ದು ಅನುವಾದದಲ್ಲಿ ಅಂತ ನಾವು ಹೇಳ್ಬೋದು. ಇದಿಷ್ಟೇ ಅಲ್ಲದೆ ಸಂಘಟನೆಯಲ್ಲಿ ತಮ್ಮ ಗೆಳೆಯರ ಜೊತೆ ಸೇರಿಕೊಂಡು ಗ್ರ್ಯಾಜುಯೇಷನ್ ಅಸೋಸಿಯೇಷನ್ ಅಂತಕ್ಕಂತಹ ಸಂಸ್ಥೆಯನ್ನು ಕಟ್ಟಿ ಸುಮಾರು 100 ಪುಸ್ತಕಗಳನ್ನು ಇವರು ಬಿಡುಗಡೆ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಕೇವಲ ಸಾಹಿತ್ಯ, ನಾಟಕ ಇವಿಷ್ಟೇ ಅಲ್ಲದೆ ಸಮಾಜಮುಖಿ ಸೇವೆಗೂ ಕೂಡ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಮಹಾನ್ ಕವಿ, ಮಹಾನ್ ಹೋರಾಟಗಾರ, ಮಹಾನ್ ವ್ಯಕ್ತಿ ಅಂದರೆ ನಮ್ಮ ML ಶ್ರೀಕಂಠೇಶ ಗೌಡರು. ಇದಿಷ್ಟೇ ಅಲ್ಲದೆ ವಿದ್ಯಾದಾಯಿನಿ, ಸುರಭಿ ಎನ್ನುವಂತಹ ಪತ್ರಿಕೆಯನ್ನು ಕೆಲಕಾಲ ಇವರು ನಡೆಸಿದ್ದನ್ನು ನಾವು ಗಮನಿಸ್ತೇವೆ. ಯಾಕಂದರೆ ಇವರು ಪತ್ರಿಕೋದ್ಯಮದಿಂದ ಬಂದವರಾದ್ದರಿಂದ ಇವರು ಪತ್ರಿಕೆಯನ್ನು ಕೂಡ ನಡೆಸ್ತಾರೆ. ಇವರು ಸುರಭಿ ಪತ್ರಿಕೆಯಲ್ಲಿ ಬರೆಯುತ್ತಿದ್ದಂತಹ ಜೀವನ ಚಿತ್ರಣಗಳು, ಹಾಗೆ ವಿಡಂಬನಾತ್ಮಕ ಹಾಸ್ಯ ಇವೆಲ್ಲವೂ ಕೂಡ ಜನಮೆಚ್ಚುಗೆಯನ್ನು ಪಡೆದಿದ್ದನ್ನು ನಾವು ಗಮನಿಸ್ತೇವೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಕಾರ್ಯಕ್ರಮ. ನಾವು ML ಶ್ರೀಕಂಠೇಶ ಗೌಡರ ಬಗ್ಗೆ ಇವತ್ತು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ನೀವು ಕೇಳಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕನ್ನಡ ಸಾಹಿತ್ಯ ಲೋಕ ಬೆಳವಣಿಗೆ ಹೊಂದಬೇಕು ಅಂದರೆ ನೀವು ಕನ್ನಡ ಸಾಹಿತ್ಯವನ್ನು ಓದಬೇಕು. ಹಾಗೆ ಕನ್ನಡ ಭಾಷೆಯನ್ನು ಹೆಚ್ಚೆಚ್ಚಾಗಿ ಬಳಸಿದಾಗ ಮಾತ್ರ ಕನ್ನಡ ಸಾಹಿತ್ಯ ತನ್ನದೇ ಆದ ಮೈಲುಗಲ್ಲನ್ನು ರೂಪಿಸೋದಕ್ಕೆ ಸಾಧ್ಯವಾಗುತ್ತೆ. ಇಂತಹ ಮಹಾನ್ ಕವಿಗಳು, ಸಾಹಿತಿಗಳು
ರಂಗಭೂಮಿ ಕಲಾವಿದರು ಅವರನ್ನೆಲ್ಲ ನಾವು ಮುಂದಿನ ಸಂಚಿಕೆಗಳಲ್ಲಿ ಪರಿಚಯ ಮಾಡ್ತಾ ಬರ್ತೀವಿ. ನೀವೆಲ್ಲರೂ ಕೂಡ ಪ್ರೀತಿಯಿಂದ ಕೇಳಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ₹1 ದುಡ್ಡು ನಿಮ್ಮಿಂದ ಖರ್ಚಾಗೋದಿಲ್ಲ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಹಿತಿಯನ್ನು ಪರಿಚಯಿಸ್ತಾ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.